ಹೆಚ್ಡಿಕೋಟೆ ತಾಲೂಕು ಆಡಳಿತದ ವತಿಯಿಂದ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಆಡಳಿತ ಸೌಧದ ಸಭಾಂಗಣದಲ್ಲಿ ಸರಳವಾಗಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಶ್ರೀನಿವಾಸ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಸಮಾಜದ ಅತ್ಯಂತ ಹಿಂದುಳಿದ ವರ್ಗಗಳ ಅಸಮಾನತೆಯನ್ನ ಅಳಿಸಲಿಕ್ಕಾಗಿ ಮತ್ತು ಅವರನ್ನ ನಾಗರಿಕ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಶ್ರಮಿಸಿದ ಒಬ್ಬ ಮಹಾನ್ ಸಂತ ಶ್ರೀ ಮಡಿವಾಳ ಮಾಚಿದೇವ ಎಂದರು. ಕಾರ್ಯಕ್ರಮದಲ್ಲಿ ಶಿಕ್ಷಕ ಆನಂದ್ ಸೇರಿ ಸಮಾಜದ ಮುಖಂಡರು ಹಾಗೂ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಮಡಿವಾಳ ಮಾಚಿದೇವರು 12ನೇ ಶತಮಾನ ಅಲ್ಲ, ಈ ಸೂರ್ಯ ಚಂದ್ರನ ಭೂಮಿಯಲ್ಲಿ ಇರೋ ತನಕ ಪ್ರತಿ ದಿನ ಸ್ಮರಣೆ ಮಾಡಲೇಬೇಕಾದಂತಹ ಒಬ್ಬ ಮಹಾನ್ ಭಾವ. ಯಾಕಪ್ಪ ಅಂತ ಹೇಳಿದ್ರೆ, ಅವರು ಹುಟ್ಟಿನಿಂದ ನಮಗೆಲ್ಲ ಗೊತ್ತಿರುವ ಹಾಗೆ ಮಡಿವಾಳ ಜನಾಂಗದಲ್ಲಿ ಜನಿಸಿದ್ರು ಕೂಡ ಆ ಜನಾಂಗವನ್ನು ಮೀರಿ ಅವರು ವೀರಭಕ್ತಿಯ ಕಾಯಕವನ್ನು ಮಾಡ್ಕೊಂಡು ಬಂದಂಥವ್ರು. ಜೊತೆಗೆ ಇವತ್ತು ನಾವೆಲ್ಲರೂ ಎಲ್ಲ ಒಂದೊಂದು ಕೆಲಸವನ್ನು ಮಾಡ್ತೀವಿ, ಅದಕ್ಕೆ ನೀತಿ ನಿಯಮಗಳನ್ನು ನಾವು ಯಾರೂ ವಿಧಿಸ್ಕೊಳ್ಳಲ್ಲ. ಯಾವುದೋ ಒಂದು ಕೆಲಸವನ್ನು ಮಾಡ್ತೀವಿ, ಹೇಗೋ ಜೀವನವನ್ನು ನಾವು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ 12ನೇ ಶತಮಾನದಲ್ಲಿ ಏನು ಈ ಜಾತಿ ಪದ್ಧತಿ ಅನ್ನುವಂಥದ್ದು ಏನಿದೆ, ಈಗಲೂ ಕೂಡ ಇದೆ. ಅನಿಷ್ಟ ಯಾವತ್ತೂ ಹೊರಟೋಗಲ್ಲ. ಯಾಕೆಂದರೆ ಎಲ್ರಿಗೂ ಆ ಜಾತಿ ಪದ್ಧತಿಯನ್ನು ಹೊಡೆದೋಡಿಸ್ಬೇಕು ಅನ್ನುವಂಥ ಒಂದು ಕಠಿಣವಾದ ದೃಢವಾದ ನಿರ್ಧಾರ ಎಲ್ಲರ ಮನಸ್ಸಲ್ಲಿ ಕೂಡ ಇಲ್ಲ. ಎಲ್ರಿಗೂ ಜಾತಿ 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 ಅನ್ನುವಂಥ ವಿಷಯ ಎಲ್ರಿಗೂ ಕೂಡ ಬೇಕು. ಯಾರಿಗೂ ಜಾತಿ ಬಿಟ್ಟು ಯಾರು ಕೂಡ ಹೋಗೋದಕ್ಕೆ ಎಲ್ಲರೂ ಕೂಡ ನಾವು ಮನುಷ್ಯರು. ಬಸವಣ್ಣನವ್ರು ಏನು ಹೇಳಿದ್ರು, ಎಲ್ಲರೂ ಶರಣರು. ಅವ್ರು ಯಾವುದೇ ಜಾತಿ ಆಗಲಿ ಒಂದೇ ಧರ್ಮ, ಅದು ಮಾನವ ಧರ್ಮ ಅಂತ ಸಾರದ ಬಸವಣ್ಣನವರ ಆದರ್ಶವನ್ನು ಇಟ್ಕೊಂಡು ಬದುಕಂಥವ್ರು ಈ ಮಡಿವಾಳ ಮಾಚಿದೇವರು. ಅನೇಕ ಸಾಮಾಜಿಕ ಅಸಮಾನತೆಯಿಂದ ಬಳಲಿದಂಥ ಜನರಿಗೆ ಇವರು ಸಮಾನತೆಯನ್ನು ದೊರಕಿಸಿಕೊಂಡಂಥ ಮಹಾನ್ ವ್ಯಕ್ತಿ. ಸೊ ಹಾಗಾಗಿ ನಾವು ಇವತ್ತು ಅವರ ಜಯಂತಿನ ನಾವು ಆಚರಣೆ ಮಾಡ್ತೀವಿ. ಹಾಗಾಗಿ ಮತ್ತೆ ಅಸಮಾನತೆಯಿಂದ ಜನರು ತುಳಿತಕ್ಕೆ ಒಳಗಾಗಿದ್ದರು. ಇವುಗಳೆಲ್ಲರಿಂದ ಮುಖ್ಯವಾಗಿ ಮಹಿಳೆಯರು, ವೃತ್ತಿನಿರತ ಶ್ರಮಜೀವಿಗಳು, ಬಡವರು, ದೀನದಲಿತರು ನಿರಾಶೆಗೊಂಡು ಅಸಹನೀಯ ತುತ್ತಾಗಿದ್ದರು. ಸರ್ವರಿಗೂ ಸಮಬಾಳು ಒದಗಿಸಲು ಬಸವ ಮಾಚಿದೇವಾದಿ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡರು. ಆ ಸಂದರ್ಭದಲ್ಲಿ ಶರಣರು ಸಹ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವ ಅತ್ಯಂತ ಪ್ರಕಾಶಮಾನವಾಗಿ ಕಂಡಂಥ ವ್ಯಕ್ತಿ ಅಂತಂದರೆ ಮಡಿವಾಳ ಮಾಚಿದೇವರು.